ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ಸಪ್ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್. ಏನು ಓಂ ವೆನ್ಯೂ ಚಿನ್ನಸ್ವಾಮಿಯಲ್ಲಿ ಬರ್ತಾ ಇದೆ ನೆಕ್ಸ್ಟ್ ಮ್ಯಾಚ್. ಇದಕ್ಕೆ ಪ್ರಾಬಬಲ್ ಪ್ರೆಡಿಕ್ಟೆಡ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಕಂಪಾರಿಷನ್ ಎರಡು ಟೀಮ್ದು ಮಾಡೋಣ. ಲಾಸ್ಟ್ ಮ್ಯಾಚ್ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ, ಕಂಪಾರಿಷನ್ ವಿಡಿಯೋನ ರಾಜಸ್ಥಾನ್ ರಾಯಲ್ಸ್ ಮೇಲೆ. ಸೊ ಈ ಮ್ಯಾಚು ನೋಡುವ ಅದೇನಾಗುತ್ತೆ ಅಂತ. ಎರಡು ಕಾಂಬಿನೇಷನ್ ನೋಡ್ತು ಅಂತಂದರೆ ನನಗೆ ಗೊತ್ತು, ಎರಡು ಕಾಂಬಿನೇಷನು ಸಖತ್ತಾಗಿದೆ. ಇವಾಗ ಹೇಳ್ತೀಯ ನೀನು ಅಡುಗೋಡಿ ಮೇಲೆ ದೀಪ ಇಟ್ಟಂಗೆ ಹೇಳ್ತೀಯ 50-50 ಕಾಣಿಸ್ತೈತೆ ಇದು ಅಂತ. ಸೊ ಹಂಗೆ ನೋಡ್ತು ಅಂದರೆ ಹಂಗೆ ಬಲಿಷ್ಠವಾಗಿನೇ ಕಾಣಿಸುತ್ತೆ ಗುರು. ಎಂತೆಂಥ ಮ್ಯಾಚ್ನಾಗ ಗೆದ್ಬಿಟ್ಟು ಬರ್ತಿರೋದು ಪಂಜಾಬ್ ಕಿಂಗ್ಸು. ಈ ಕಡೆಯಿಂದ ನೋಡ್ತು ಅಂದರೆ RCB ಏನು ಕಮ್ಮಿನಾ, ಸಖತ್ತಾಗಿ ಕಾಣಿಸ್ಕೊತಾರಂತ RCB. ಟಕ್ಕರ್ ಕೊಟ್ಕೊಂಡು ಬರ್ತಾ ಇರೋಂಥ ಎರಡು ಟೀಮ್ಗಳು ಅವೇ ಅಂತೂ ಗೆದ್ಬಿಟ್ಟು ಸೈಕಾಗಿ ಬರ್ತಿದ್ದಾರೆ ನಮ್ಮ RCB. ಹೋಮ್ 2-2 ಉಣಿಸ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಹೋಮಲ್ಲೇ ನಮ್ಮದು ಮ್ಯಾಚ್ ಆಗಿರೋದ್ರಿಂದ ತಲೆನೋವಾಗಿದೆ ನಮ್ಮ RCBಗೆ. ಇಲ್ಲಿ ಏನಾದರೂ ಪ್ಲೇಯಿಂಗ್ ಲೆವೆಲ್ ಚೇಂಜಸ್ ಮಾಡ್ತಾರೆ, ಅವೇ ಏನೋ ಓಕೆ, ಅದೇ ಕಾಂಬಿನೇಷನ್ ವರ್ಕೌಟ್ ಆಗ್ತಿದೆ, ಅದಕ್ಕೋಸ್ಕರ ಅವೇ ಓಕೆ. ಹೋಮಲ್ಲಿ ಲಾಸ್ಟ್ ಟೈಮು ಎರಡು ಟೈಮು ಏನಾದ್ರು ಫೇಲ್ ಆಗಿರುವಂಥ ಪ್ಲೇಯರ್ಸ್ಗಳನ್ನ ಏನಾದರೂ ಇಲ್ಲಿ ಕೂಡ್ಸೋ ಥರ ಏನಾದ್ರು ಮಾಡ್ತಾರಾ, ಅಥವಾ ಏನಾದ್ರು ಬೇರೆ ಏನಾದ್ರು ಚೇಂಜಸ್, ಬೇರೆ ಏನಾದ್ರು ಪ್ಲಾಯ್ನ ಡಿಫ್ರೆಂಟಾಗಿ ಚಿನ್ನಸ್ವಾಮಿಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರಾ. ಅದು ಏನು ಮಾಡಿದ್ರು ಕೂಡ ಟಾಸು ಮ್ಯಾಟ್ರ್ ಆಗುತ್ತೆ ಚಿನ್ನಸ್ವಾಮಿಲಿ, ಗೊತ್ತಿರೋದೇ. ಟಾಸ್ ಗೆದ್ದವರು ಆಲ್ಮೋಸ್ಟ್ ಮ್ಯಾಚ್ನಾಗ ಗೆದ್ಬಿಡ್ತಾರೆ ಚೇಸಿಂಗ್ನ ತೊಗೊಂಡ್ಬಿಟ್ಟು. ಸೊ ಟಾಸ್ ಗೆದ್ರೆ ಆಲ್ಮೋಸ್ಟ್ ನಮಗೆ 50% ಆಫ್ ದ ಮ್ಯಾಚು ಕೈಯಲ್ಲಿರುತ್ತೆ ಅಂತ ಗೊತ್ತಿರುವಂಥ ವಿಚಾರನೆ. ಎರಡು 11ನ ಡಿಸ್ಪ್ಲೇ ಮಾಡಿದ್ರೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11ನ. ಇನ್ಫ್ಯಾಕ್ಟ್ ಪಂಜಾಬ್ ಕಿಂಗ್ಸ್ ಅವರು ಲಾಸ್ಟ್ ಮ್ಯಾಚು ಚೇಂಜಸ್ನ ಮಾಡ್ಕೊಂಡ್ಬಂದರು. RCB ಯಾವುದೇ ಚೇಂಜಸ್ನ ಮಾಡ್ತಾನಿಲ್ಲ, ಅಲಚ್ಚಾಗಿ ನಿಂತ್ಕೊಂಡವ್ರೆ. ಸೋತರು ಗೆದ್ರು ಅದೇ ಟೀಮ್ ಜೊತೆಗೆ ಆಡ್ತೀವಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂತ ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಮತ್ತೆ ನೋಡಿ ಕೋರ್ನ RCB ಬಿಟ್ಕೊಂಡು ಕೊಡ್ತಾ ಇಲ್ಲ. ಏನೇ ಆದರೂ ಸೋತರು ಗೆದ್ರು ಬಿಟ್ಕೊಂಡು ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲಿ 4 ಮ್ಯಾಚ್ನಾಗ ಗೆದ್ಕೊಂಡು ಬರ್ತಿದ್ದೀವಿ, ಏನಕ್ಕೆ ಬಿಟ್ಕೊಂಡು ಕೊಡಬೇಕು ಅಂತ ಕೇಳ್ತೀರಾ. ಸೊ ವಿರಾಟ್ ಕೊಹ್ಲಿ ಜೊತೆಗೆ ಸಾಲ್ಟ್ ಓಪನ್ ಮಾಡ್ತು ಅಂತಂದರೆ, ಈ ಕಡೆ ಪ್ರಿಯಾಂಶ್ ಆರ್ಯ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗು PP ಓಪನ್ ಮಾಡ್ತು ಅಂದರೆ, ಈ ಕಡೆ ಮಸ್ತಾಗಿರುವಂಥ ವಿರಾಟ್ ಮತ್ತು ಸಾಲ್ಟು ಎರಡು ಓಪನಿಂಗ್ ಪೇರ್ನ ಕಂಪೇರ್ ಮಾಡ್ತು ಅಂತಂದರೆ ಡಮಾಲ್ ಡಿಮಿಲ್ ಆಟ ಆಡೋವಂಥವ್ರನ್ನೇ. ಬಟ್ ಕನ್ಸಿಸ್ಟೆಂಟಾಗಿ ರನ್ಸ್ ಹೊಡೆಯೋರು ಯಾರಾದರೂ ಒಬ್ರು ಇದ್ದಾರೆ ಅಂತಂದರೆ ಅದು ವಿರಾಟ್ ಕೊಹ್ಲಿ ನಮ್ಮ RCB ಕಡೆ. ಈ ಕಡೆ ಹೇಳೋದಕ್ಕಾಗೋದಿಲ್ಲ, ಪ್ರಿಯಾಂಶ್ ಆರ್ಯ ರನ್ಸ್ ಹೊಡೆದ್ರು ಹೊಡಿತಾರೆ ಅಥವಾ ಬೇಗ ಔಟ್ ಆಗ್ತಾರೆ. ಯಾಕಂದರೆ ಅವ್ರ ಆಟ ಇರೋ ಶೈಲಿನೇ ಆ ಥರ, ಹೊಡಿ ಆಟ. ಈ ಕಡೆ ಪ್ರಭ್ಸಿಮ್ರಾನ್ ಸಿಂಗ್ದು ಅಷ್ಟೇ, ಹೊಡೆದ್ರೆ ಹೊಡಿತಾರೆ, ಇಲ್ಲ ಅಂತಂದರೆ ಇಲ್ಲ. ಸೊ ಈ ಕಡೆ ಅಷ್ಟೇ ಫಿಲ್ ಸಾಲ್ಟ್ ಅಷ್ಟೇ, ಹೊಡೆದ್ರೆ ಹೊಡಿತಾರೆ, ಇಲ್ಲ ಅಂತಂದರೆ ಇಲ್ಲ. ಸೊ ಹೊಡೆದ ಸರ್ಸರಿಯಾಗಿನೇ ಹೊಡಿತಾರೆ. ಆ ಕಡೆನೂ ಅಷ್ಟೇ ಹೊಡೆದ ಸರ್ಸರಿಯಾಗಿ ಹಾಕೊಂಡು ರುಬ್ಬುತ್ತಾರೆ. ಕನ್ಸಿಸ್ಟೆಂಟಾಗಿ ಆಡುವಂಥದ್ದು ಈ ಮೂರು ಪ್ಲೇಸ್ ಗೊತ್ತಿಲ್ಲ. ವಿರಾಟ್ ಕೊಹ್ಲಿಗೆ ಮಾತ್ರ ಕನ್ಸಿಸ್ಟೆಂಟಾಗಿ ಆಡುವಂಥದ್ದು ಗೊತ್ತಿರೋದು. ಇಲ್ಲಿ ಖಂಡಿತ ಅದು ಮ್ಯಾಚ್ ಮಾಡ್ಬೋದು ಓಪನಿಂಗ್ ಪೇರ್ನ. ಬಟ್ RCB ಸ್ವಲ್ಪ ಲೀಡ್ನ ತೊಗೊತಾರೆ. ಯಾಕಂದರೆ ಓಪನಿಂಗ್ ಪೇರ್ ಅಂತ ಬಂದಾಗ ಇವರಿಬ್ಬರಿಗೆ ಅಂದರೆ ಈ 4 ಜನಕ್ಕೆ ಕಂಪೇರ್ ಮಾಡ್ತು ಅಂತಂದರೆ ನಮ್ಮ RCBಯ ಓಪನರ್ಸ್ಗೆ ಜಾಸ್ತಿ ರನ್ಸ್ ಹೊಡೆದಿರುವಂಥದ್ದು. ಅದಕ್ಕೋಸ್ಕರ RCB ಲೀಡ್ನ ತೊಗೊಳ್ತಿದ್ರಲ್ಲಿ. ನಂಬರ್ 3 DDP ವಾಸ್ ಶ್ರೇಯಸ್ ಅಯ್ಯರ್. ಮುಲಾಜೆ ಇಲ್ಲ ಗುರು, ಶ್ರೇಯಸ್ ಅಯ್ಯರ್ಗೆ ಬರ್ಕೊಂಡು ಕೊಟ್ಬಿಡ್ಬೇಕು. ಹೌದು, ಒಂದು 2-3 ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ, ಮಿಕ್ಕಂಥ ಮ್ಯಾಚು ಉಣಿಸ್ಕೊಂಡಿದ್ದಾರೆ. ಬೇಗನೆ ಔಟ್ ಆಗಿದ್ದಾರೆ. ಒಂದು 2 ಮ್ಯಾಚು 3 ಮ್ಯಾಚು ಬೇಗನೆ ಔಟ್ ಆಗಿದ್ದಾರೆ. 1-2 ಮ್ಯಾಚಲ್ಲಿ ಸಖತ್ತಾಗಿ ರನ್ಸ್ ಬಂದಿದೆ ಅವರ ಬ್ಯಾಟಿಂದ. ಬಟ್ ಶ್ರೇಯಸ್ ಅಯ್ಯರ್ ಕೈಯಲ್ಲಿ ಮ್ಯಾಚ್ ಸಿಕ್ತು ಅಂದರೆ ಎಲ್ಗೋ ತೊಗೊಂಡೋಗ್ತಾರೆ, ಗೊತ್ತಿರೋದೇನೆ. ಸಿಂಗಲ್ ಹ್ಯಾಂಡ್ ಮಾಡಾಕ್ಬಿಡ್ತಾರೆ, ಒನ್ ಸೈಡ್ ಮಾಡಾಕ್ಬಿಡ್ತಾರೆ ಮ್ಯಾಚ್ನ ಶ್ರೇಯಸ್ ಅಯ್ಯರು. DDPಗೆ ಅಂತ ಒನ್ ಸೈಡ್ ಮಾಡುವಂಥ ಅಬಿಲಿಟಿ ಇನ್ನೂ ಇಲ್ಲ. ಹೌದು, ಲಾಸ್ಟ್ ಮ್ಯಾಚ್ ರನ್ಸ್ ಹೊಡೆದಿದ್ದಾರೆ. ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಇದರಲ್ಲಿ ಲೀಡ್ನ ತೊಗೊತಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅಯ್ಯರು ಈ ಸೀಸನು DDPಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ರನ್ಸನ್ನು ಕೂಡ ಹೊಡೆದಿದ್ದಾರೆ. ಆ್ಯಂಡ್ ರಜತ್ ಪತಿದಾರ್ ನಂಬರ್ 4ಅಲ್ಲಿ ಜಾಸ್ ಇಂಗ್ಲೀಷು. ನನಗೆ ಏನಕ್ಕೆ ಚೇಂಜ್ ಮಾಡ್ರು ಅಂತ ಗೊತ್ತಾಗ್ತಿಲ್ಲ ಮಗ. ಇಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ ಕೈಲಿ ವಿಕೆಟ್ ಕೀಪಿಂಗ್ ಗ್ಲೌಸ್ನ ಕೊಟ್ಬಿಟ್ಟು ಅಲ್ಲಿ ಸ್ಟಾಯ್ನಿಸ್ನ ಎಳ್ಕೊಂಬಂದು ಸ್ಟಾಯ್ನಿಸ್ 4 6 ಎಲ್ಲ ಹೊಡೆದ್ರು ಗುರು. ಏನಕ್ಕೆ ಅವ್ರನ್ನ ಚೇಂಜ್ ಮಾಡಿದ್ರು ಲಾಸ್ಟ್ ಮ್ಯಾಚ್ ಅಂತ ಗೊತ್ತಿಲ್ಲ ನನಗೆ. ಜಾಸ್ ಇಂಗ್ಲೀಷ್ ಬಂದ್ಬಿಟ್ಟು ಬೋಲ್ಡ್ ಆಗಿ ಹೋಗ್ಬಿಡ್ತಾರೆ ಅಲ್ಲಿ ಪಟ್ಟನಿಗೆ, ಏನೋ ಬೋಲ್ಡ್ ಆಗಿರೋದು. ಸೊ ಜಾಸ್ ಇಂಗ್ಲೀಷ್ನ ನನಗೇನೋ ಇಲ್ಲಿ ಆಡಿಸೋದು ಅಷ್ಟೊಂದೇನು ಕನ್ವಿನ್ಸಿಂಗ್ ಅನ್ನಿಸ್ತಿಲ್ಲ. ನಾನು ಲಾಸ್ಟ್ 11ನ ರಿಟರ್ನ್ ಮಾಡ್ತಿದ್ದೀನಿ. ಸ್ಟಾಯ್ನಿಸ್ನ ಆಡಿಸ್ತು ಅಂತಂದರೆ ಇನ್ನೂ ಕಡಕಾಗಿರುತ್ತೆ ಈ ಒಂದು 11. ಬಟ್ ಪರವಾಗಿಲ್ಲ, ಅವ್ರನ್ನ ಬ್ಯಾಲೆನ್ಸ್ ತರಬೇಕು ಅಂತ ಈ ಒಂದು ಮೂನ ಮಾಡಿದ್ರೆ ಅನ್ನೋ ಥರ ಕಾಣಿಸ್ತಾ ಇದೆ. ಸ್ಟಾಯ್ನಿಸ್ನ ಲಿಟರ್ಲಿ ಏನು ಇಂಜುರಿ ಆಗಿದೆಯಾ ಐಡಿಯಾ ಏನೂ ಇಲ್ಲ. ನೋಡೋಣ ಸ್ಟಾಯ್ನಿಸ್ ಆಡಿಸ್ತಾರ ಅಥವಾ ಜಾಸ್ ಇಂಗ್ಲೀಷ್ನ ಆಡಿಸ್ತಾರಂತ. ರಜತ್ ಪತಿದಾರ್ಗೆ ಕಂಪೇರ್ ಮಾಡ್ತು ಅಂದರೆ ನೀವು ಸ್ಟಾಯ್ನಿಸ್ನಾರು ಕಂಪೇರ್ ಮಾಡಿ, ಸ್ಟಾಯ್ನಿಸ್ನಾರು ಕಂಪೇರ್ ಮಾಡಿ, ಇಂಗ್ಲೀಷ್ನಾರು ಕಂಪೇರ್ ಮಾಡ್ಕೊಳ್ಳಿ. ರಜತ್ ಪತಿದಾರ್ ಜೊತೆಗೆ ಖಂಡಿತ ರಜತ್ ಪತಿದಾರು ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ. ಲಾಸ್ಟ್ ಮ್ಯಾಚು ಬ್ಯಾಟಿಂಗ್ಗೆ ಸಿಗಲಿಲ್ಲ, ಪ್ರೂವ್ ಮಾಡ್ಕೊಂಡಿದ್ದಾರೆ ಸಿಕ್ಕಂಥ ಆಪರ್ಚುನಿಟಿಲಿ ಈ ಸೀಸನು. ಕ್ಯಾಪ್ಟನ್ಸಿ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ರಜತ್ ಪತಿದಾರ್ ಮುಂದೆ ಇದ್ದಾರೆ. ಆ್ಯಂಡ್ ಲಿಯಾಮ್ ಲಿವಿಂಗ್ಸ್ಟೋನ್ ವರ್ಸಸ್ ವಧೇರಾ. ಚಿನ್ನಸ್ವಾಮಿಯಲ್ಲಿ ಲಿವಿಂಗ್ಸ್ಟೋನ್ ಒಂದು ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಇನ್ನೊಂದು ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗಿಲ್ಲ. ಆದಷ್ಟು ಟ್ರೈ ಮಾಡಿದ್ದಾರೆ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು. ಬಟ್ ಕನ್ಸಿಸ್ಟೆನ್ಸಿ ತೋರಿಸ್ತಾರ ಅಂತ ಅಂದರೆ ನನ್ನ ಪ್ರಕಾರ ವಧೇರಾ ಸರಿಯಾಗಿ ಒದಿತರ ಹಾಕ್ಕೊಂಡು ಲಿವಿಂಗ್ಸ್ಟೋನ್ಗೆ ಕಂಪೇರ್ ಮಾಡ್ತು ಅಂದರೆ ಕನ್ಸಿಸ್ಟೆಂಟಾಗಿ ಸ್ವಲ್ಪ ಮಟ್ಟಿಗೆ ಯಾರೋ ಕಾಂಟ್ರಿಬ್ಯೂಟ್ ಮಾಡುವಂಥ ಅಬಿಲಿಟಿ ವಧೇರಾಗೇನೆ ಜಾಸ್ತಿ ಇದೆ ಇವರಿಗೆ ಕಂಪೇರ್ ಮಾಡ್ತಾರೆ. ಅದರಿಂದ ನಾನು ವಧೇರಾ ಜೊತೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಜಿತೇಶ್ ಶರ್ಮಾ ಬಟ್ ಆಲ್ರೌಂಡಿಂಗ್ ಅಬಿಲಿಟಿಯಿಂದ ಬಂದಾಗ ಲಿವಿಂಗ್ಸ್ಟೋನು ಬೌಲಿಂದ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆ ಥರ ನೋಡ್ತು ಅಂದರೆ ಖಂಡಿತ ನಾವು ಲಿಯಾಮ್ ಲಿವಿಂಗ್ಸ್ಟನ್ನ ಮತ್ತು ಮ್ಯಾಕ್ಸ್ವೆಲ್ನ ಕಂಪ್ಯಾರಿಸನ್ ತೊಗೊಬೋದು. ಈ ಕಡೆ ವಧೇರಾ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಲಿಯಾಮ್ ಲಿವಿಂಗ್ಸ್ಟನ್ ವರ್ಸಸ್ ಮ್ಯಾಕ್ಸ್ವೆಲ್ ಅಂತ ತೊಗೊಂತು ಅಂತಂದರೆ ಅವರು ಬ್ಯಾಟಿಂಗಿಂದ ಏನೂ ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ, ಇವರಷ್ಟು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ.
ಮ್ಯಾಕ್ಸ್ವೆಲ್ ಬೌಲಿಂಗಿಂದ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಇವರು ಕೂಡ ಬೌಲಿಂಗಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಕ್ಸಿ ವರ್ಸಸ್ ಲಿಯಮ್ ಲಿವಿಂಗ್ಸ್ಟನ್ ಅಂತ ಅಂದರೆ ಖಂಡಿತ ಇದೊಂಥರ ಈಕ್ವಲ್ ಬ್ಯಾಟಲ್ ಇದ್ದಂಗೆ ಇದೆ. ಬಟ್ ಹಂಗೆ ನೋಡೋಕೆ ಲಿಯಮ್ ಲಿವಿಂಗ್ಸ್ಟನ್ ಸ್ವಲ್ಪ 50-50 ಎಲ್ಲ ಹೊಡೆದಾರೆ ಒಂದು ಮ್ಯಾಚಲ್ಲಿ ಅಟ್ಲೀಸ್ಟ್. ಮ್ಯಾಕ್ಸಿ ಏನೂ ಕೂಡ ಆಡಿಲ್ಲ ಬ್ಯಾಟಿಂಗಲ್ಲಿ. ಸೊ ಖಂಡಿತ ಲಿಯಮ್ ಲಿವಿಂಗ್ಸ್ಟನ್ ಮುಂದಕ್ಕೆ ಹೋಗ್ತಾರೆ. ಆ್ಯಂಡ್ ವಧೇರಾ ವರ್ಸಸ್ ಟಿಮ್ ಡೇವಿಡ್ನ ಕಂಪ್ಯಾರಿಸನ್ ತೊಗೊಂತು ಅಂತಂದರೆ ಸೊ ಟಿಮ್ ಡೇವಿಡ್ ಸಖತ್ತಾಗಿ ಆಡಿದ್ದಾರೆ, ವಧೇರಾನು ಕೂಡ ಆಡಿದ್ದಾರೆ, ಹೊಡಿಯೋವಂಥ ಅಬಿಲಿಟಿ ಎಲ್ಲ ಇದೆ ಅವರಿಗೆ. ಬಟ್ ಟಿಮ್ ಡೇವಿಡ್ ಥರ ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ಬಾಟಮಲ್ಲಿ ಬಂದ್ಬಿಟ್ಟು ಕಷ್ಟಕರವಾಗಿರುವಂಥ ಸಿಚುವೇಷನಲ್ಲಿ ಟಿಮ್ ಡೇವಿಡ್ ನಮಗೆ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದ್ದಾರೆ. ಲಾಸ್ಟಿಗೆ ಒಂದು 3 ಸಿಕ್ಸ್ ಹೊಡೆಯೋದಾಗಿರ್ಬೋದು, ಆ ಲಾಸ್ಟ್ 2 ಓವರು 2-3 ಓವರ್ ಏನಿದೆ ಅದು ಸರಿಯಾಗಿ ವಾನ್ಸೋದಾಗಿರ್ಬೋದು, ಆ ಕೆಲಸನ ಕಡಕಾಗಿ ಟಿಮ್ ಡೇವಿಡ್ ಅವ್ರು ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಯೂನಿಟ್ ಆಸ್ ಎ ಬ್ಯಾಟಿಂಗ್ ಯೂನಿಟ್ ನೋಡ್ತಂದರೆ RCB ಖಂಡಿತ ಸ್ಟ್ರಾಂಗ್ ಆಗಿನೇ ಕಾಣಿಸಿದೆ ಮಗ. ಇವ್ರದ್ದೇನು ಕಳಪೆಯಾಗಿ ಕಾಣಿಸ್ತಿಲ್ಲ, ಇವ್ರದ್ದು ಕೂಡ ಸ್ಟ್ರಾಂಗ್ ಆಗಿನೇ ಕಾಣಿಸಿದೆ. ಶೆಡ್ಗೆನೇ ಅಲ್ವ ಅವ್ರ ಹೆಸರು, ಶೆಡ್ಗೆ ಲಾಸ್ಟ್ ಮ್ಯಾಚು ಶೆಡ್ಗೆ ಹೋಗಿದ್ರು, ಏನೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ದಂಗೆ. ಸೊ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಇದೆ. ಇವ್ರನ್ನ ಆಡಿಸ್ತಾರೆ ಆಡಿಸಿಲ್ವಾ ನೋಡಬೇಕು. ಇನ್ನು ಅವ್ರೇನು ಶೋರಾಗಿ ಪಕ್ಕ ಆಡಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಶಶಾಂಕ್ ಸಿಂಗ್ ಗೊತ್ತಿರೋದೇನೆ ಎಂಥ ಫಿನಿಷಿಂಗ್ ರೋಲ್ನ ನಿಭಾಯಿಸ್ತಾರೆ ಶಶಾಂಕ್ ಸಿಂಗ್ ಅಂತ. ಸೊ ಬ್ಯಾಟಿಂಗ್ ಡೆಪ್ತು ಇಲ್ಲಿ ಜಾಸ್ತಿ ಇರುವಂಥದ್ದು ಪಂಜಾಬ್ ಕಿಂಗ್ಸ್ದು RCBಗೆ ಕಂಪೇರ್ ಮಾಡ್ತಾರೆ. ನಾವಿಲ್ಲಿ ಕೃಣಾಲ್ ಪಾಂಡ್ಯ ಮೇಲೆ ಬ್ಯಾಟಿಂಗ್ ಭರವಸೆ ಎಲ್ಲ ಅಷ್ಟರ ಮಟ್ಟಿಗೆ ಹೆವಿ ಮಟ್ಟಿಗೆ ಇಟ್ಕೊಳಕ್ಕಾಗಲ್ಲ. ಶಶಾಂಕ್ ಸಿಂಗ್ ಮುಗಿಸ್ಕೊಂಡು ಕೊಡ್ತಾರಲ್ಲ ಮ್ಯಾಚ್ನ, ಆ ರೇಂಜಿಗೆಲ್ಲ ಇಟ್ಕೊಳೋದಕ್ಕಾಗೋದಿಲ್ಲ. ಸೊ ಬ್ಯಾಟಿಂಗ್ ಡೆಪ್ತ್ ಅಂತ ಬಂದಾಗ ನಮ್ಮದು ಟೀಮ್ ಡೇವಿಡ್ವರೆಗೂ ನಂಬರ್ 7 ಕೂಡ ಇದೆ ಅಂತ ಹೇಳಬೇಕು. ಇವ್ರದ್ದು ಆಲ್ಮೋಸ್ಟ್ ನಂಬರ್ 8 ಕೂಡ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿನೇ ಇದೆ. ಯಾನ್ಸನ್ ನಂಬರ್ 9 ಕೂಡ ಚೆನ್ನಾಗಿನೇ ಇದೆ ಮಗ. ಯಾನ್ಸನ್ ಹಾಕೊಂಡು ಚಚ್ಚಿದ್ರಲ್ಲ, ನೋಡಿದ್ರಲ್ಲ ಲಾಸ್ಟ್ ಮ್ಯಾಚ್ ಚೆನ್ನಾಗಿನೇ ಆಡಿದ್ರು ಯಾನ್ಸನ್ ಅವರು. ಸೊ ನಂಬರ್ 9 ಬ್ಯಾಟಿಂಗ್ ಸಗದಾಗಿದೆ. ನಮ್ಮದು ನಂಬರ್ 7ಗೆ ಎಂಡ್ ಆಗಿ ಹೋಗ್ಬಿಡುತ್ತೆ. ಬ್ಯಾಟಿಂಗ್ ಡೆಪ್ತ್ ಇರೋದ್ರಿಂದ ಬ್ಯಾಟಿಂಗ್ ಇವ್ರದ್ದು ಡೆಪ್ತ್ ವೈಸ್ ನೋಡ್ತು ಅಂದರೆ ನಮಗಿನ್ನ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಬಟ್ ಟಾಪ್ ಆರ್ಡ್ರು ಮಿಡ್ಲ್ ಆರ್ಡ್ರೆಲ್ಲ ನೋಡ್ತು ಅಂದರೆ ನಮ್ಮದು ಚೆನ್ನಾಗಿ ಕಾಣಿಸ್ತಾ ಇದೆ ಇವ್ರಿಗೆ ಕಂಪೇರ್ ಮಾಡ್ತು ಅಂದರೆ. ಆ್ಯಂಡ್ ನಂಬರ್ 8 ಕೃಣಾಲ್ ಪಾಂಡ್ಯ ಕಂಪೇರ್ ಯಾರಿಗೆ ಮಾಡೋಣ, ಈ ಬೌಲಿಂಗ್ ಕಂಪ್ಯಾರಿಸನೇ ಮಾಡೋಕ್ಕಾಗೋದಿಲ್ಲ. ಕೃಣಾಲ್ ಪಾಂಡ್ಯ, ಭುವಿ, ಎಸ್ ದಯಾಳ್, ಜಾಶ್ ಹ್ಯಾಸಲ್ವುಡ್ನ ಕಂಪ್ಯಾರಿಸನ್ ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಶ್ ಅವರು ಬರ್ತಾರೆ. ಸೊ ಆಲ್ ಓವರ್ ನಮ್ಮ RCBಯ ಬೌಲಿಂಗ್ ಯೂನಿಟ್ ಏನಿದೆ ಯಾವ ಮ್ಯಾಚ್ನೂ ಕೂಡ ಇಂಥ ಮ್ಯಾಚು ಇಲ್ಲಾಗರು ಕಳಪೆಯಾಗಿ ಮಾಡಿಬಿಟ್ರು, ವರ್ಸ್ಟಾಗಿ ಮಾಡಿಬಿಟ್ರು, ಅಧ್ವಾನವಾಗಿ ಮಾಡಿಬಿಟ್ರು, ಇಲ್ಲಾಗರು ಬೌಲಿಂಗಿಂದ ಸೋತೋಗ್ಬಿಟ್ವಿ ನಾವು ಅನ್ನೋವಂಥದ್ದು ಆಗಿಲ್ಲ. 2 ಮ್ಯಾಚ್ ಸೋತಿರೋದು ನಾವು ಬ್ಯಾಟಿಂಗಿಂದ. ಬೌಲಿಂಗು ಎಲ್ಲ ಮ್ಯಾಚ್ನೂ ಕೂಡ ಒಂದು ರೇಂಜಿಗೆ ಚೆನ್ನಾಗಿನೇ ಮಾಡಿದ್ದೀವಿ. ಸೊ ಆದ್ದರಿಂದ ನಮ್ಮ ಬೌಲಿಂಗ್ ಯೂನಿಟ್ನ ಬ್ಲೇಮ್ ಮಾಡುವಂಥ ಅಗತ್ಯತೆ ಇನ್ನೂ ಸಹ ಬಂದಿಲ್ಲ. ಆಸ್ ಎ RCB ಫ್ಯಾನು ಬೌಲಿಂಗ್ ಯೂನಿಟ್ನ ಎಲ್ಲ ಸಲ ಬ್ಲೇಮ್ ಮಾಡ್ತಾ ಇದ್ವಿ. ಈ ಸಲ ಅಂತೂ ಇನ್ನೂ ಸದ್ಯದ ಮಟ್ಟಿಗೆ ಈ ಮ್ಯಾಚ್ ಕಂಪ್ಲೀಟ್ ಆದ್ರೂ ಕೂಡ ಇನ್ನೂ ಬಂದಿಲ್ಲ. ಸೊ ಅದರಿಂದ ಏನೂ ಬ್ಲೇಮ್ ಮಾಡಿ ಏನೂ ಅಲ್ಲ, ಒಂಥರ ಏನೂ ಇಲ್ಲ ಅಂತ ಹೇಳಬೇಕು. ಒಂಥರ ನೆಗೆಟಿವ್ ಹುಡ್ಕೋಕೆ ಏನೂ ಇಲ್ಲ ಅಲ್ಲಿ ಬೌಲಿಂಗ್ ಯೂನಿಟ್. ಎಲ್ಲರೂ ಸಕಾಲಾಗಿ ಮಾಡ್ತಾರೆ. ಮೋಸ್ಟ್ ನಂಬರ್ ಆಫ್ ಡಾಟ್ ಬಾಲ್ಸ್ನ ಬೇರೆ ಜಾಶ್ ಹ್ಯಾಸಲ್ವುಡ್ ಪೋಪ್ಲೆಲ್ ಆಗ್ತಾ ಇದ್ದಾರೆ. ಈ ಕಡೆ ಪಂಜಾಬ್ ಕಿಂಗ್ಸ್ನ ಬೌಲಿಂಗ್ ಯೂನಿಟ್ ನೋಡ್ತು ಅಂದರೆ 111 ಡಿಫೆಂಡ್ ಮಾಡ್ಕೊಂಡಂಥ ಬೌಲಿಂಗ್ ಯೂನಿಟ್ ಗುರು ಇದು ಎಂಥ ಸೈಕ್ ಆಗಿದೆ ಅಂತ ಅಂದರೆ, ಫರ್ಗ್ಯೂಸನ್ ಅವ್ರಿಗೆ ಇಂಜುರಿ ಆಗಿರ್ಬೋದು, ಅವ್ರ ಜಾಗದಲ್ಲಿ ಇವ್ರು ಬಂದಿರ್ಬೋದು, ಬ್ರಾಕ್ಲೆಟ್ ಅವರು ಬಂದಿರ್ಬೋದು. ಲಾಸ್ಟ್ ಮ್ಯಾಚ್ ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇನಿಷಿಯಲಿ ವಿಕೆಟ್ಗಳನ್ನ ಬ್ರೇಕ್ ಥ್ರೂಗಳನ್ನ ತೊಗೊಂಬಂದು ಕೊಟ್ಟರು. ಯಾನ್ಸನ್ ಎಂಥ ಬೌಲಿಂಗ್ ಮಾಡಿದ್ದು, ಚಾಲ್ ಎಂಥ ಬೌಲಿಂಗ್ ಮಾಡಿದ್ದು. ನನ್ನ ಪ್ರಕಾರ ಚಾಲ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹರ್ಷದೀಪ್ ಸಿಂಗು, ಸೊ ಎಲ್ಲರೂ ಕೂಡ ಆನ್ ಪಾಯಿಂಟ್ ಪ್ರದರ್ಶನ ಇತ್ತು ಮಗ. ಸೊ 2-11 ನೀವು ತೊಗೊಂಡು ನೋಡ್ತು ಅಂತಂದರೆ ಖಂಡಿತ ಟಕ್ಕರ್ ಕೊಡೋ ಥರನೇ ಇದೆ. ಬಟ್ ಇವರ ಬ್ಯಾಟಿಂಗ್ ಡೆಪ್ತು ಸಿಕ್ಕಾಪಟ್ಟೆ ಸ್ಕೇರಿ ಆಗಿದೆ ನನಗೆ ಪಂಜಾಬ್ ಕಿಂಗ್ಸ್. ಯಾಕೆಂದರೆ ಶಶಾಂಕ್ ಸಿಂಗು ನೀವು ನಂಬರ್ 8 ಎಕ್ಸ್ಪೆಕ್ಟ್, ನಂಬರ್ 9 ನೀವು ಅಲ್ಲಿ ಯಾನ್ಸನ್ ಬರ್ತಾರೆ ಅಂತಂದರೆ ಚಿಂದಿ ಉಡಾಯಿಸುವಂಥ ಬ್ಯಾಟಿಂಗ್ ಅಟ್ಯಾಕ್ ಇದೆ. ಬ್ಯಾಟಿಂಗ್ ಡೆಪ್ತ್ ಹೆವಿ ಇದೆ. ಬಟ್ ಇಂಥ ಬ್ಯಾಟಿಂಗ್ ಅಟ್ಯಾಕಿನ 111ಕ್ಕೆ ಕಚ್ಕೊಂಡ್ರು. ನಮ್ಮ ಬೌಲಿಂಗು ಸ್ಟ್ರಾಂಗ್ ಆಗಿದ್ದಷ್ಟು ಕೂಡ ಇವರ ಬ್ಯಾಟರ್ಸ್ ಎಷ್ಟೇ ಡೆಪ್ತ್ ಆಗಿದ್ರು ಕೂಡ ನಾವು ಹ್ಯಾಂಡಲ್ ಮಾಡ್ಬೋದು ಸಿಚುವೇಷನ್ನ. ಬಟ್ ಇವರ ಬ್ಯಾಟಿಂಗ್ ಡೆಪ್ತೇ ಒಂದು ಸ್ವಲ್ಪ ಭಯ ಹುಟ್ಟಿಸೋ ಥರ ಇದೆ ಅಂತ ಹೇಳ್ಬೇಕು ನಮ್ಮ RCBಗೆ ಕಂಪೇರ್ ಮಾಡ್ತಂದರೆ. ಸೊ ಖಂಡಿತ ಬ್ಯಾಟಿಂಗ್ ಅಂತ ಬಂದಾಗ ನನ್ನ ಪ್ರಕಾರ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ಡೆಪ್ತ್ ಎಲ್ಲ ನೋಡ್ತು ಅಂದರೆ ಸ್ಟ್ರಾಂಗ್ ಆಗಿನೇ ಕಾಣಿಸ್ತಿದ್ರೆ. ಬೌಲಿಂಗ್ ವೈಸ್ ಬಂತು ಅಂದ್ರೂ ಕೂಡ ಪಂಜಾಬ್ ಕಿಂಗ್ಸ್ ಅವರು ಸ್ಟ್ರಾಂಗ್ ಆಗಿನೇ ಕಾಣಿಸ್ತಾ ಇದ್ದಾರೆ. ಎಲ್ಲೂ ಡಬ್ಬಾ ಥರ ಇದೆ ಇವರು, ಇದು ಏನು ಟೀಮ್ ಇದು, ಎಲ್ಲ ಆಡ್ತಾರೆ ಇವರು, ಏನು ಕತೆ ಇದು ಹಂಗಂತೂ ಖಂಡಿತ ಅನ್ನಿಸ್ತಿಲ್ಲ ಮಗ. ಈಕ್ವಲ್ ಫೈಟ್ ಕೊಡೋ ಥರ, ಟಕ್ಕರ್ ಕೊಡೋ ಥರನೇ ಇದೆ. ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ನ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಅಂತ ಅನ್ನಿಸಿದೆ ಮಗ. ಲಾಸ್ಟ್ ಮ್ಯಾಚ್ ಬೇರೆ 111 ಡಿಫೆಂಡ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಸೊ ಸ್ವಲ್ಪ ಓವರ್ ಆಲ್ ನೋಡ್ತು ಅಂತಂದರೆ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಸ್ವಲ್ಪ ಮಟ್ಟಿಗೆ ಸ್ಲೈಟಾಗೆ 50% ಅಂತ ಹೇಳೋದಿಲ್ಲ ನಾನು, ಇದನ್ನು ಒಂದು 45% 55% ಅಂತ ಹೇಳ್ಬೋದು. 45% RCB, 55% ಪಂಜಾಬ್ ಕಿಂಗ್ಸ್ ಅಂತ ಕೊಡ್ಬೋದು. ಆನ್ ಪೇಪರ್ ನಾನು ಹೇಳ್ತಿರೋದು, ನಾಳೆ ಏನು ಬೇಕಾದ್ರೂ ಆಗ್ಬೋದು ಕತೆ, ನೋಡುವ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? 2-11 ನೋಡ್ಕೊಂಡು ಯಾವ ಟೀಮ್ ಸ್ಟ್ರಾಂಗ್ ಆಗಿ ಕಾಣಿಸಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ.